وصل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಈ ಮೂರು ಸಂಗತಿಯಲ್ಲಿ ತಮಾಷೆ ಇಲ್ಲ. ತಮಾಷೆಗೆ ಹೇಳಿದರೂ ಕೂಡ ಅದು ನಿಜ ಆಗುತ್ತೆ. ಆದ್ದರಿಂದ ಎಲ್ಲ ವಿಷಯದಲ್ಲೂ ಕೂಡ ನಾವು ತಮಾಷೆ ಮಾಡಬಾರದು. ಈ ಮೂರು ಸಂಗತಿಯಲ್ಲಿ ನಾವು ತಮಾಷೆ ಮಾಡಲೇಬಾರದು. ಇನ್ಶಾ ಅಲ್ಲಾಹ್ ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಸಲಾಸುನ್ ಜಿದ್ದುಹುನ್ನ ಜಿದ್ದುನ್, ಮೂರು ಸಂಗತಿಗಳು ಅದು ನೀವು ಬೇಕು ಅಂತ ಹೇಳಿದರೂ ಕೂಡ ಅದು ಸಂಭವಿಸ್ತದೆ. ವ ಹಜ್ಲುಹುನ್ನ ಜಿದ್ದುನ್, ನೀವು ತಮಾಷೆಗೆ ಹೇಳಿದರೂ ಕೂಡ ಸಂಭವಿಸ್ತದೆ. ಅಂದರೆ ಆ ವಿಷಯದಲ್ಲಿ ನೀವು ತಮಾಷೆ ಮಾಡಬಾರದು. ಒಂದನೆಯದು ನಿಕಾಹ್, ಎರಡನೆಯದು ತ್ವಲಾಕ್, ಮೂರನೇದು ರಜಾ. ಅಂದರೆ ನಿಕಾಹ್, ತ್ವಲಾಕ್, ರಜಾ ಅಂದರೆ ಮರಳಿ ಪಡೆಯುವಂತಹ, ಒಂದು ತಲಾಕ್ ಹೇಳಿದಂತಹ ವ್ಯಕ್ತಿ ಅಥವಾ ಎರಡು ತಲಾಕ್ ಹೇಳಿದಂತಹ ವ್ಯಕ್ತಿ ರಜಾ ಮಾಡುವಂತಹ ಒಂದು ಪದ್ಧತಿ ಇದೆ. ಅದರಲ್ಲೂ ಕೂಡ ತಮಾಷೆ ಬೇಡ. ಈ ಮೂರು ಸಂಗತಿಯಲ್ಲಿ ನೀವು ತಮಾಷೆ ಮಾಡಬಾರದು ಎಂದು. ಆದ್ದರಿಂದ ತಮಾಷೆಗೆ ನಿಕಾಹ್ ಮಾಡಿಕೊಡುವುದು ಅಥವಾ ತಮಾಷೆಗೆ ತ್ವಲಾಕ್ ಹೇಳುವುದು ಅದಕ್ಕೆ ಇಸ್ಲಾಮಿನಲ್ಲಿ ಎಲ್ಲೂ ಕೂಡ ಅವಕಾಶವಿಲ್ಲ. ಕಾರಣ ಈ ಮೂರು ಸಂಗತಿಗಳು ಕೂಡ ಮನುಷ್ಯನ ಜೀವನವನ್ನು ಬದಲಿಸುವಂತಹ ಒಂದು ಸಂಗತಿಯಾಗಿದೆ. ಹೊಸ ಒಂದು ಸಂಬಂಧವನ್ನು ಸೇರ್ಪಡಿಸುವ, ಇದ್ದಂತಹ ಸಂಬಂಧವನ್ನು ಬೇರ್ಪಡಿಸುವಂತಹ ಸಂಗತಿಯಾಗಿದೆ. ಆದ್ದರಿಂದ ಯಾವತ್ತೂ ಕೂಡ ಇದರಲ್ಲಿ ನೀವು ತಮಾಷೆ ಮಾಡಬೇಡಿ. ಈ ಮೂರು ಸಂಗತಿಗಳು ಅದು ತಮಾಷೆಗೆ ಅವಕಾಶವಿಲ್ಲದಂತಹ ಸಂಗತಿಯಾಗಿದೆ. ಅಲ್ಲಾಹನು ಈ ರೀತಿಯಾದಂತಹ ವಿಷಯಗಳನ್ನು ತಿಳಿದು ಜೀವನದಲ್ಲಿ ಸೂಕ್ಷ್ಮತೆಯಿಂದ ಜೀವಿಸಲು ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.